ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಳುನಾಡಿನ ಸ್ಪೆಷಲ್ ಉಪ್ಪಡ್ ಪಚ್ಚೀರ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಉಪ್ಪಡ್ ಪಚ್ಚೀರ್ ಅಂದರೆ ಹಲಸಿನಕಾಯಿಯನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಉಪ್ಪು ನೀರಿನಲ್ಲಿ ಹಾಕಿಡೋದು. ಆ ನಂತರ ಬೇಕಾದಾಗ ಇದನ್ನು ಉಪ್ಪು ನೀರಿನಲ್ಲಿ ತೆಗೆದು ಈ ರೀತಿ ಸುಕ್ಕ ಮಾಡಿದರೆ ಒಳ್ಳೆಯದಾಗ್ತದೆ. ಇದನ್ನು 1 ವರ್ಷಕ್ಕಿಂತ ಜಾಸ್ತಿ ಉಪ್ಪು ನೀರಿನಲ್ಲಿ ಹಾಕಿ ಇಡ್ತಾರೆ. ಈಗ ಇದರಲ್ಲಿ ತುಂಬ ಉಪ್ಪಿನಂಶ ಇದೆ. ಇದರ ಉಪ್ಪಿನಂಶ ಬಿಡಲಿಕ್ಕೆ ಇದಕ್ಕೆ ನೀರು ಹಾಕಿದನ್ನು ಅರ್ಧ ಗಂಟೆ ಇಡಬೇಕು. 10 ನಿಮಿಷಕ್ಕೊಮ್ಮೆ ಇದರ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ಆಗ ಇದರಲ್ಲಿರುವ ಉಪ್ಪಿನಂಶ ಬಿಟ್ಟು ಕೊಡ್ತದೆ. ಇದು ಮುಳುಗುವಷ್ಟು ನೀರು ಹಾಕಿ 10 ನಿಮಿಷಕ್ಕೊಮ್ಮೆ ನೀರು ಚೇಂಜ್ ಮಾಡಿ ಇನ್ನೊಮ್ಮೆ ನೀರು ಹಾಕಿ ಇಡಬೇಕು. ಇದೇ ರೀತಿ 3 ಸಲ ನೀರು ಚೇಂಜ್ ಮಾಡಿದರೆ ಸಾಕು. ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದನ್ನು ನೀರಿನಲ್ಲಿ ನೆನೆ ಹಾಕಿ ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಮಧ್ಯದಲ್ಲಿ ಇದರ 3 ಸಲ ನೀರನ್ನು ಚೇಂಜ್ ಮಾಡಿಕೊಂಡಿದ್ದೇನೆ. ಹಾಗೆ ಲಾಸ್ಟಿಗೆ ಇದರಲ್ಲಿರೋ ನೀರನ್ನೆಲ್ಲ ತೆಗೆದು ತಂದಿದ್ದೇನೆ. ಇದನ್ನು ಹೀಗೆ ಸುಕ್ಕ ಮಾಡ್ಬೋದು. ನಾನು ಇದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಳ್ತೇನೆ. ನೋಡಿ, ನಾನು ಈ ರೀತಿ ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡಿಕೊಳ್ಬೇಕು. ಗ್ಯಾಸ್ ಆನ್ ಮಾಡಿ ತವ ಬಿಸಿಯಾಗಲು ಇಟ್ಟು ಇದಕ್ಕೆ 5 ಬ್ಯಾಡಗಿ ಮೆಣಸು ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಳ್ಬೋದು. ನಾನಿದಕ್ಕೆ ಎಣ್ಣೆ ಹಾಕ್ತಾ ಇಲ್ಲ, ಹಾಗೆ ಇದನ್ನು ಎಣ್ಣೆ ಹಾಕದೆ ಹುರಿದುಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಮೆಣಸು ಸ್ವಲ್ಪ ಉಬ್ಬಿ ಬರಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಹುರಿದುಕೊಳ್ಬೇಕು, ಗ್ಯಾಸ್ ಫಾಸ್ಟ್ ಇಡೋದು ಬೇಡ. ಈಗ ಈ ಮೆಣಸು ಹುರಿದಾಯಿತು. ಇದನ್ನು ಬೇರೆ ಪ್ಲೇಟಿಗೆ ತೆಗೆದು ಈಗ ಅದೇ ಕಾವಲಿಗೆ 2 ಚಮಚದಷ್ಟು ಕೊತ್ತಂಬರಿ ಬೀಜ ಹಾಕಿದ್ದೇನೆ. ಅರ್ಧ ಚಮಚದಷ್ಟು ಜೀರಿಗೆ ಹಾಕಿದ್ದೇನೆ. 1/4 ಚಮಚದಷ್ಟು ಸಾಸಿವೆ. ಇದನ್ನು ಕೂಡ ನಾನು ಎಣ್ಣೆ ಹಾಕದೇ ಹುರಿದುಕೊಳ್ತಾ ಇದ್ದೇನೆ. ಬೇಕಿದ್ದರೆ ಸ್ವಲ್ಪ ಎಣ್ಣೆ ಹಾಕಿದನ್ನು ಹುರಿದುಕೊಳ್ಬೋದು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಹುರಿದುಕೊಳ್ಳಿ, ಗ್ಯಾಸ್ ಫಾಸ್ಟ್ ಇಡೋದು ಬೇಡ. ಈಗ ಇದು ಸಾಸಿವೆ ಸ್ವಲ್ಪ ಚಟಪಟ ಸಿಡಿಯೋವರೆಗೆ ಇದನ್ನು ಹುರಿದುಕೊಳ್ಬೇಕು. ಸಾಸಿವೆ ಚಟಪಟ ಆಗುವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ನೋಡಿ, ಮಸಾಲೆ ಎಲ್ಲ ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಇಲ್ಲಿಗೆ ಇದನ್ನು ಸ್ವಲ್ಪ ನೀರು ಹಾಕಿದನ್ನು ಗ್ರೈಂಡ್ ಮಾಡಿ ತರಬೇಕು. ಜಾಸ್ತಿ ನೀರು ಹಾಕಿದರೆ ಇದು ಸರಿಯಾಗಿ ಗ್ರೈಂಡ್ ಆಗೋದಿಲ್ಲ. ನೋಡಿಗೆ ಸ್ವಲ್ಪ ಗ್ರೈಂಡ್ ಮಾಡಿ ತಂದಿದ್ದೇನೆ. ಈಗ ಈ ಮಸಾಲೆ ಜೊತೆ 1/4 ಕಪ್ನಷ್ಟು ತುರಿದಿಟ್ಟ ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ಈಗ ಇದನ್ನು ಜಾಸ್ತಿ ಗ್ರೈಂಡ್ ಮಾಡಲಿಕ್ಕಿಲ್ಲ. ಮಿಕ್ಸಿಯ ಪಲ್ಸ್ ಬಟನ್ನಲ್ಲಿ 2 ಸಲ ಒತ್ತಿದರೆ ಆಯಿತು. ಒಂದು 2 ಸುತ್ತು ತಿರುಗಿದರೆ ಸಾಕಿದು. 2 ಸಲ ಪಲ್ಸ್ ಬಟನ್ ಒತ್ತಿ ಇದನ್ನು ಗ್ರೈಂಡ್ ಮಾಡಿದರೆ ಆಯಿತು. ನೋಡಿ, ಈ ರೀತಿ ಆಗ್ತದೆ. ಗ್ಯಾಸ್ ಆನ್ ಮಾಡಿ ತವ ಬಿಸಿಯಾಗಲು ಇಟ್ಟು ಇದಕ್ಕೆ 2 ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ 1/4 ಚಮಚ ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಚಟಪಟ ಸರಿಯಾಗಿ ಸಿಡಿದ ನಂತರ ಇದಕ್ಕೆ ಇಲ್ಲಿ 1/2 ಚಮಚದಷ್ಟು ಉದ್ದಿನಬೇಳೆ ಹಾಕಿದ್ದೇನೆ. ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಬೇಕು. ಉದ್ದಿನಬೇಳೆ ಸ್ವಲ್ಪ ಕೆಂಪಗೆ ಫ್ರೈ ಆಗುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಸಾಸಿವೆ ಉದ್ದಿನಬೇಳೆ ಸರಿಯಾಗಿ ಫ್ರೈ ಆಗಬೇಕು. ಉದ್ದಿನಬೇಳೆ ಮತ್ತು ಸಾಸಿವೆ ಸರಿಯಾಗಿ ಫ್ರೈ ಆದ್ರೇ ರುಚಿ. ಸ್ವಲ್ಪ ಉದ್ದಿನಬೇಳೆ ಹಸಿಯೆಲ್ಲ ಇದ್ದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ನೋಡಿ, ಇಷ್ಟು ಕೆಂಪಗಾದ ನಂತರ ಉದ್ದಿನಬೇಳೆ ಇದಕ್ಕೆ 7ರಿಂದ 8 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೇನೆ. ಹಾಗೆಯೇ 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಹಸಿ ವಾಸನೆ ಹೋಗುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಈ ವಿಧಾನದಲ್ಲಿ ನೀವು ಒಂದು ಸಲ ಉಪ್ಪಡ್ ಪಚ್ಚೀರ್ ಮಾಡೋದು ತಿನ್ನದಿದ್ದರೆ ಒಂದು ಸಲ ಖಂಡಿತ ಮಾಡಿ ತಿನ್ನಿ. ಇದು ತುಂಬಾ ರುಚಿಯಾದ ಒಂದು ರೆಸಿಪಿ. ಇದನ್ನು ನಾನಾ ವಿಧದಲ್ಲಿ ಮಾಡ್ತಾರೆ. ಕೆಲವರು ಇದನ್ನು ಮೊದಲು ಇದರ ಉಪ್ಪಿನಂಶ ಹೋಗಲಿಕ್ಕೆ ಬೇಯಿಸಿ ಇಟ್ಟು ಮಾಡ್ತಾರೆ. ಅದಕ್ಕಿಂತ ನೀವು ಈ ವಿಧಾನದಲ್ಲಿ ಒಂದು ಸಲ ಮಾಡಿ ನೋಡಿ, ಇದು ತುಂಬಾ ಒಳ್ಳೆಯದಾಗ್ತದೆ. ಮತ್ತು ಇದನ್ನು ಹಾಗೆಯೇ ತಿನ್ನಲಿಕ್ಕೆ ಕೂಡ ತುಂಬಾ ರುಚಿ. ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಆಗಿದೆ. ಇದರ ಹಸಿ ವಾಸನೆ ಹೋದ ನಂತರ ಇದಕ್ಕೆ 1/4 ಚಮಚದಷ್ಟು ಅರಸಿನ ಪುಡಿ ಸೇರಿಸಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೇನೆ. ಕರಿಬೇವು ಹಾಕಿದ ನಂತರ ಇದನ್ನು ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ. ಈಗ ಇದಕ್ಕೆ ಉಪ್ಪಡ್ ಪಚ್ಚೀರನ್ನು ಹಾಕಿಕೊಳ್ಬೇಕು. ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇರಲಿ, ಜಾಸ್ತಿ ಫಾಸ್ಟ್ ಇಡೋದು ಬೇಡ. ಈ ಉಪ್ಪಡ್ ಪಚ್ಚೀರ್ ಹಾಕಿದ ನಂತರ ಇದನ್ನು ಚೆನ್ನಾಗಿ ಇದರಲ್ಲಿ 3 ನಿಮಿಷದವರೆಗೆ ಫ್ರೈ ಮಾಡಿಕೊಳ್ಬೇಕು. ಮೊದಲಿಗೆ
ಈ ರೀತಿ ಉಪ್ಪಡ್ ಪಚ್ಚೀರು ಫ್ರೈ ಮಾಡಿ ಈ ರೆಸಿಪಿನ ಮಾಡದವರು ಒಂದು ಸಲ ಖಂಡಿತ ಮಾಡಿ ನೋಡಿ, ತುಂಬಾ ರುಚಿಯಾಗಿರ್ತದೆ. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು 1 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಆಗಲಿಕ್ಕೆ ಬಿಡಬೇಕು. 1 ನಿಮಿಷದ ನಂತರ ಮುಚ್ಚಳ ತೆಗೆದು ಇನ್ನೊಮ್ಮೆ ಇದನ್ನು ಮಗುಚಿ ಇನ್ನೊಮ್ಮೆ ಮುಚ್ಚಳ ಮುಚ್ಚಿ ಹಾಗೆಯೇ ಇನ್ನೊಮ್ಮೆ 1 ನಿಮಿಷದನ್ನು ಫ್ರೈ ಆಗಲಿಕ್ಕೆ ಬಿಡಬೇಕು. ಹೀಗೆ ಇದನ್ನು 3 ನಿಮಿಷದವರೆಗೆ ಇದೇ ರೀತಿ ಫ್ರೈ ಮಾಡಿಕೊಳ್ಬೇಕು. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಸರಿಯಾಗಿ ಎಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು 1 ನಿಮಿಷ ಫ್ರೈ ಆಗಲಿಕ್ಕೆ ಬಿಡಬೇಕು. ಈಗ ಇದು ಫ್ರೈ ಆಗ್ತಾ 1 ನಿಮಿಷ ಆಗಿದೆ. 1 ನಿಮಿಷದ ನಂತರ ಮುಚ್ಚಳ ತೆಗೆದು ಇದನ್ನು ಒಂದು ಸಲ ಮಗುಚಿ, ಇದು ಉಪ್ಪಡ್ ಪಚ್ಚೀರು ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದರ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ನೋಡಿ. ಹೀಗೆ ಇದನ್ನು 1 ನಿಮಿಷಕ್ಕೊಮ್ಮೆ ಮುಚ್ಚಳ ತೆಗೆದು ಮಗುಚುತ್ತಾ ಇದನ್ನು 3 ನಿಮಿಷದವರೆಗೆ ಫ್ರೈ ಮಾಡಿಕೊಳ್ಬೇಕು. ಈಗ ಇದು 3 ನಿಮಿಷದವರೆಗೆ ಫ್ರೈ ಆಗಿದೆ. 3 ನಿಮಿಷದವರೆಗೆ ಫ್ರೈ ಆದ ನಂತರ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಸೇರಿಸಿಕೊಳ್ಬೇಕು. ಗ್ರೈಂಡ್ ಮಾಡಿಟ್ಟ ಮಸಾಲೆ ಹಾಕಿದ ನಂತರ ಇದಕ್ಕೆ 1 ಗ್ಲಾಸ್ನಷ್ಟು ದೊಡ್ಡ ಗ್ಲಾಸಲ್ಲಿ ನೀರು ಹಾಕ್ತಾ ಇದ್ದೇನೆ. ನೀರು ಹಾಕಿದ ನಂತರ ಎಲ್ಲವೂ ಸರಿಯಾಗಿ ಮಿಕ್ಸ್ ಆಗುವಂತೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಎಣ್ಣೆಯಲ್ಲಿ 3 ನಿಮಿಷ ಫ್ರೈ ಮಾಡಿಕೊಂಡ್ರು ಇದು ಇನ್ನೂ ಬೇಯಲಿಲ್ಲ. ಇದು ಬೇಯಲಿಕ್ಕೆ ಇದನ್ನು ಮುಚ್ಚಳ ಮುಚ್ಚಿನ್ನು 8 ರಿಂದ 10 ನಿಮಿಷ ಇದನ್ನು ಬೇಯಿಸಿಕೊಳ್ಬೇಕು. ಒಂದು ಸಲ ಸರಿಯಾಗಿ ಮಿಕ್ಸ್ ಆಗಿದೆ ನೋಡಿ. ಈಗ ಇದಕ್ಕೆ ನಾನಿಲ್ಲಿ ರುಚಿಗೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೇನೆ. ಬೆಲ್ಲ ತಿನ್ನದವರು ಸ್ಕಿಪ್ ಮಾಡಿ, ಬೆಲ್ಲ ಹಾಕಿದರೆ ಇದು ತುಂಬಾ ರುಚಿ ಆಗ್ತದೆ. ಬೆಲ್ಲ ತಿನ್ನುವವರು ಖಂಡಿತ ಸ್ವಲ್ಪ ಬೆಲ್ಲ ಹಾಕಿಕೊಳ್ಳಿ. ಸ್ವಲ್ಪವೇ ಸ್ವಲ್ಪ ಹಾಕಿದರೆ ಸಾಕು, ಜಾಸ್ತಿ ಹಾಕಬೇಕಾಗಿಲ್ಲ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿದನ್ನು 8 ರಿಂದ 10 ನಿಮಿಷ ಇದನ್ನು ಬೇಯಿಸಿಕೊಳ್ಬೇಕು. ಮೀಡಿಯಂ ಫ್ಲೇಮಲ್ಲೇ ಬೇಯಿಸಿಕೊಳ್ಬೇಕು. ಬೇಯುವಾಗ ನೀರು ಕಡಿಮೆ ಆದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿಕೊಳ್ಬೋದು. ಈಗ ಇದನ್ನು ಬೇಯಲಿಕ್ಕೆ ಇಟ್ಟು 10 ನಿಮಿಷ ಆಗಿದೆ. 10 ನಿಮಿಷದ ನಂತರ ನೋಡಿ, ನಾನು ಮಧ್ಯದಲ್ಲಿ ಒಂದು 2-3 ಸಲ ಇದನ್ನು ಮುಚ್ಚಳ ತೆಗೆದು ಮಗುಚಿದ್ದೆ. ಈಗ ನೋಡಿ ಇದರಲ್ಲಿರೋ ನೀರೆಲ್ಲ ಡ್ರೈ ಆಗಿದೆ. ಇದಕ್ಕೆ ಹುಳಿ ಹಾಕಲಿಕ್ಕಿಲ್ಲ, ಹಾಗೆಯೇ ಇದಕ್ಕೆ ನಾನು ಸ್ವಲ್ಪನೂ ಉಪ್ಪು ಹಾಕಲಿಲ್ಲ. ಉಪ್ಪಡ್ ಪಚ್ಚೀರು ಬೇಯುವಾಗ ಅದರಲ್ಲಿರುವ ಸ್ವಲ್ಪ ಉಪ್ಪಿನಂಶ ಬಿಡ್ತದೆ, ಅದೇ ಸಾಕಾಗ್ತದೆ. ಒಂದು ವೇಳೆ ಉಪ್ಪು ಕಡಿಮೆ ಆದರೂ ಕೊನೆಗೆ ನೋಡಿ ಹಾಕಿಕೊಳ್ಬೇಕು, ಮೊದಲೇ ಹಾಕಲಿಕ್ಕಿಲ್ಲ. ನೋಡಿ ಉಪ್ಪಡ್ ಪಚ್ಚೀರ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ರೀತಿ ಉಪ್ಪಡ್ ಪಚ್ಚೀರು ಒಂದು ಸಲ ನೀವು ಮಾಡಿ ತಿಂದರೆ ಖಂಡಿತ ಇದರ ರುಚಿ ಮರೆಯಲ್ಲ, ಅಷ್ಟು ರುಚಿಯಾಗಿರ್ತದೆ. ತುಳುನಾಡಿನಲ್ಲಿ ಉಪ್ಪಡ್ ಪಚ್ಚೀರು ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟವಾಗುವ ರೆಸಿಪಿ. ಹಾಗೆಯೇ ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ರೆಸಿಪಿನ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.